ಹ್ಯಾಂಡ್ಲ್ ಬಾರ್ದು ಕವರು ಬಾರೋ ಕಡ ಬುಕ್ ಮಾಡಿದೆ. ಸೊ ಇದೆಲ್ಲ ಹೋಗಿದೆ. ಇದೊಂದು ಚೆನ್ನಾಗಿದೆ. ಸೊ ಇದನ್ನೆಲ್ಲ ತಂದು ಬೇರೆ ಹಾಕಬೇಕು. ಹಾಗೆ ಕಲೆಕ್ಟ್ ಮಾಡ್ಕೊಂಬರೋಣ ಬನ್ನಿ. ಹಂಗೆ ಬೆಳಿಗ್ಗೆ ಲೈಟಾಗಿ ವಾಶ್ ಮಾಡಿಬಿಟ್ಟು ತಗೊಂಡೋಗಿ ವಾಪಸ್ ಶೆಡ್ಡಲ್ಲಿ ನಿಲ್ಸೋಣ ಅಂತ ತಗೊಂಡೋಗಿ ನಿಲ್ಲಿಸ್ದೆ. ನಾನು ಎಂಥ ಪೊಟ್ಟ ಅಂದರೆ ಇಷ್ಟೆಲ್ಲ ಬೈಕ್ ಓಡಿಸಿ ಇಷ್ಟೆಲ್ಲ ಸುತ್ತಾಡಿ ಸ್ಟ್ಯಾಂಡ್ ಹಾಕಕ್ಕೆ ಮರ್ತೋಯ್ತು ಗುರು. ಸ್ಟ್ಯಾಂಡ್ ಹಾಕಿಲ್ಲ. ಸ್ಟ್ಯಾಂಡ್ ಹಾಕಿದ್ದೀನಿ ಅಂತ ತಿಳ್ಕೊಂಡು ಮಗ್ಚಿದ್ರೆ ಗಾಡಿ ದಬಾಕೊಳ್ಳೋದು ಸಾಯಲಿ. ಹೆಂಗೋ ಅರ್ಧಕ್ಕೆ ಹಿಡ್ದು ನಿಲ್ಲಿಸ್ದೆ. ಮೊದಲೇ 250 kg ಇರೋ ಆನೆ ಅಲ್ಲ ಇದು. ಕೈ ಮೇಲೆ ಬಾಡಿ ಕೂತ್ಬಿಡ್ತು ಗುರು. ಮೂಳೆ ಟ್ರಕ್ ಅಂತ ಸೌಂಡ್ ಆಯ್ತೀನಿ. ಕಟ್ಟಿಗಿಟ್ಟು ಆಗೋಯ್ತಾ ಅಂತ ತಲೆ ಬಿಸಿಲಿ ಹೆಂಗೋ ಮಾಡಿ ಎತ್ತು ನಿಲ್ಲಿಸ್ದೆ. ಈಗ ಕೈ ಇಷ್ಟೇ ಲಾಡ್ಸೋಕಾಯ್ತಿರೋದು. ಅಯ್ಯೋ, ಒಂದೆರಡು ತಲೆನೋವುಗಳ ಇದೇ ಮ್ಯಾಟ್ರ್ ಆಗೋದು ಗುರು. ಎಷ್ಟೇ ದೊಡ್ಡ ರೈಡರ್ ಇರಲಿ ಏನೇ ಇರಲಿ, ಎಂಥ ಹುಣ್ಸೆಕಾಯಿ ಆಗಿರಲಿ, ಯಾವ್ದಾದ್ರು ಒಂದು ಪಾಯಿಂಟಲ್ಲಾದರೂ ಏನಾರು ಒಂದು ಮಾಡ್ಕೊಳ್ತೀವಿ. ಈಗ ಹಂಗೆ ಆಯ್ತು. ಮನೇಲಿಂದ ಹೇಳಿದರೆ ನಾಯಿ ಬೈಗಳ ಬೀಳ್ತವೆ. ಯಾಕೆ ಬೇಕು? ವಾವ್, ನನ್ನಂಥ ಗಜನಿ ಇನ್ನೊಬ್ಬ ಇಲ್ಲ ಅಂದ್ಕೊಳ್ಳಿ. ಪಾರ್ಸಲ್ ತೊಗೊಳಕ್ಕೆ ಬ್ಯಾಗ್ ಬೇಕು ಅಂತ ಯೋಚನೆ ಮಾಡ್ಕೊಂಡು ಮನೆ ಸುತ್ತ 2 ರೌಂಡ್ ಬಂದೆ ಬ್ಯಾಗ್ ಹುಡ್ಕೊಂಡು. ಬ್ಯಾಗೂ ಸಿಕ್ತು. ಬ್ಯಾಗ್ನ ತೆಗೆದು ಸೈಡಲ್ಲಿಟ್ಟು ಬೈಕ್ ತಗೊಂಡು ಹೊರಟೆ. ಎತ್ಕೊಂಡು ಹೋಗೋದು ಹೆಂಗೆ? ಏನಾಗಿದೆ ಈ ಪ್ರಪಂಚಕ್ಕೆ, ಅಲ್ಲ ಏನಾಗಿದೆ ಈ ಪಟ್ಟಣಕ್ಕೆ? ಮರವು ಜಾಸ್ತಿ ಆಗಿದೆ ಜನರಿಗೆ, ಇನ್ಕ್ಲೂಡಿಂಗ್ ಮೀ. ಕೈ ನೋವು ಗುರು, ಮೂಳೆನೇ ನೋವು ಆಯ್ತಿರೋದು. ಹಾಗೆ ಸುಮ್ಮನೆ ಒಂದು ಸಣ್ಣ ವ್ಲಾಗು ಮಾಡ್ದಂಗೆ ಆಯ್ತದೆ ಅಂತ ತಿಳ್ಕೊಂಡು ಹೊರಟೆ. ಅದೇನೋ ಪುಣ್ಯಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಈಗ ಮಳೆಗೆ ಸ್ವಲ್ಪ ಸಿಟ್ಟು ಕಮ್ಮಿ ಆಯಿತು ಅನಿಸುತ್ತೆ. ಕೊಟ್ಟು ಕೆಡುಬಿಡ್ತು ಆ ಕಡೆ ಆಗಿದಾಗಲಿ ಅಂತ. ನಮ್ಮ ಈ ಕಡೆ ಅಂತ ಅನಾಹುತಗಳೆಲ್ಲ ಏನಾಗಿಲ್ಲ. ಬಟ್ ವಿರಾಜ್ಪೇಟೆ ಸೈಡೆಲ್ಲ ಪಾಪ ಫುಲ್ ಅಪ್ಸೆಟ್ ಅಂದ್ಕೊಳ್ಳಿ. ಬೇಜಾರೇನು ಗೊತ್ತಾ, ಈ ಪಾರ್ಸಲ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ 5 ಕಿಲೋಮೀಟ್ರ್ ಹೋಗ್ಬೇಕು. 5 ಇಲ್ಲ, 4 ಕಿಲೋಮೀಟ್ರ್ ಆದರೂ ಗ್ಯಾರಂಟಿ ಹೋಗಬೇಕು. ಅದೇ ಬೇಜಾರು. ಅದು ಅಮೆಝಾನ್ ಬೇರೆ. ಫ್ಲಿಪ್ಕಾರ್ಟ್ ಆದರೆ ಸುಮಾರಾಗಿ ಬರ್ತದೆ ಮನೆ ಹತ್ರ. ಬಟ್ ಅಮೆಝಾನ್ ಸ್ವಲ್ಪ ದೂರನೇ. ಮತ್ತೆ ನಿಂತಳ್ರಿ ಹಲಸಿನಕಾಯಿ ಪಾರ್ಸಲ್ ಒಳ ನಾವು ತೆಗಿಯಕ್ಕಲ್ಲ, ಲೈಟಾಗೂ ಇರುತ್ತದು. ಅದೇ ಅದು 4K ಅಂದರೆ ಒರಿಜಿನಲ್ 4K ಇರೋದಿಲ್ಲ ಅದರಲ್ಲಿ. ಚೀನಮೇಡು ಬರೋದಾ ಅಣ್ಣ? ಆರಾಮ ಈಗ ಮಾಮೂಲಿ. ಹಂಗೆ ಕಲೆಕ್ಟ್ ಎಲ್ಲ ಮಾಡ್ಕೊಂಡು ಕತೆ ಎಲ್ಲ ಹೊಡೆದು ಒಂದೊಂದು ಬೇರೆ ಸಿಗ್ದ ಒಂದೊಂದು ಜೊತೆ ಮಾತಾಡ್ಕೊಂಡು ನಮ್ಮ ಪಯಣ ನಮ್ಮ ನಿಲಯಕ್ಕೆ. ಇದೆಲ್ಲ ಆನೆಗಳು ಗುಂಡಿಗುರು. ಆನೆದು ಆಟನ ಇನ್ನೇನು ಕತೆ ಗೊತ್ತಿಲ್ಲ, ನೋಡಿದ ಹಂಗೆ ಇದೆ. ಹಳ್ಳಿಗಳ ಒಳಗಡೆ ಓಡಾಡೋಕ್ಕೆ ಮಾತ್ರ ಈ ಗಾಡಿ ನೋವೇ ಚಾನ್ಸೇ ಇಲ್ಲ. ಸ್ವಲ್ಪ ಓಡಿಸಿ ಅಭ್ಯಾಸ ಇದ್ದವರಿಗೆ ಆದರೆ ಪರವಾಗಿಲ್ಲ, ಇಲ್ಲದಿದ್ದರೆ ಮಾತ್ರ ಬಾಯಿ ಬಡ್ಕೊಳ್ಬೇಕು ಗುರು. ಬ್ರೇಕ್ ಒಂದು ಚೆನ್ನಾಗಿ ಕೊಟ್ಟಿಯಾನೆ ಫ್ರಂಟ್, ಏನೇ ಹೇಳಿ. ಡುವೆಲ್ ಡಿಸ್ಕ್ ಬೇರೆ ಅಲ್ಲ, ಒಳ್ಳೆ ಪಂಚಿಯಾಗಿರ್ತದೆ. ರೇರದು ನಾನ್ ABS ಆಗಿರೋ ಕಾರಣ ಫ್ರಂಟ್ದು ನಾನ್ ABS, ಬಟ್ ಡುವೆಲ್ ಡಿಸ್ಕ್ ಆದ ಕಾರಣ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಬ್ಯಾಕದೆಲ್ಲ ಸಡನ್ ಬ್ರೇಕಿಗೆ ಹೊಡೆದು ಬಿಟ್ರೆ ಅಂತೂ ತೋಟಕ್ಕೆ ಹಾರದೆ ಆಚೆ. ಸೊ ಈ ಮನೆ ನೋಡಿದ್ರಲ್ಲ, ಇದು ಆ್ಯಕ್ಚುಲಿ ರಾಬಿನ್ ಉತ್ತಪ್ಪ ಅವ್ರದ್ದು ಮನೆ. ಇಲ್ಲೇ ಇರೋದು, ಹೌದು, ನಮ್ಮ ಮನೆ ಹತ್ರನೇ ಇರೋದು ರಾಬಿನ್ ಉತ್ತಪ್ಪ ಅವ್ರ ಮನೆ. ಈಗ ಸ್ವಲ್ಪ ವ್ಲಾಗ್ಸ್ಗಳು ಚೆನ್ನಾಗಿ ಬರ್ತಿವೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಬಿಟ್ ರೇಟ್ ಸರಿಯಾಗಿ ಇಟ್ಟಿದ್ದೀನಿ. ಈಗ ಎಲ್ಲ 4K ರೆಕಾರ್ಡ್ ಮಾಡೋದು, ಬಿಟ್ ರೇಟ್ ಹೆವಿ ಇಡೋದು,
10-12 GB ಇರುತ್ತೆ ಒಂದೊಂದು ವೀಡಿಯೋಗಳು. ಅಪ್ಲೋಡ್ ಮಾಡೋಷ್ಟ್ರಲ್ಲಿ ತಲೆ ಕೆಟ್ಟೋಯ್ತದೆ. ಸೊ ಅಪ್ಲೋಡ್ ಮಾಡೋಕ್ಕೆ ಅಂತ ಒಂದು ಒಳ್ಳೆ ಜಾಗ ಸಿಕ್ಕಿತ್ತು ಗುರು. ಈ ಮಳೆ ಬರಲ್ಲಾಗಿ ಆ ಕಡೆ ಆ ಜಾಗನೂ ಹೊಳೆ ತುಂಬಿ ಮುಚ್ಚೋಗ್ಬಿಟ್ಟಿದೆ. ಈಗ ಅಪ್ಲೋಡ್ ಮಾಡೋಕ್ಕೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ. ಗುರು 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 ಅಂತ ಇರ್ತದಪ್ಪ. ಕೈ ನೋವು. ಡೌನಲ್ಲಿ ಮಾತ್ರ ಈ ಬೈಕ್ ಸಾವಾಸಲ್ಲ ಗುರು. ಪಾಮ್ ಫುಲ್ ನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಹೆವಿ ನೋವು ಸ್ಟಾರ್ಟ್ ಆಗುತ್ತೆ. ಆ KTM ಅಲ್ಲಿ ಗುಂಡಿ ಹಂಸು ಏನೂ ಬಿಡ್ತಿದ್ದಿಲ್ಲ, ಎಲ್ಲ ಹಾರಿಸ್ಕೊಂಡು ಹೋಗ್ತಿದ್ದೆ. ಇದರಲ್ಲೆಲ್ಲ ರಂಗ ಆಡಿಸ್ಕೊಂಡು ಹೋಗ್ಬಿಟ್ರೆ ಮುಗೀತಲ್ಲಿಗೆ. ಸುಮ್ಮನೆ ಆಗಲೇ ಕೈ ಮೇಲೆ ಬಿದ್ದಕ್ಕೆ ಮೂಳೆ ಚರ ಅಂತು. ಹುಷಾರಾಗಿರ್ಬೇಕು. ಓ ನಮಸ್ಕಾರ. ಗೊತ್ತೇ ನಾನು ಪಾರ್ಸಲ್ ಒಂದು ಇದು ಯೂಟ್ಯೂಬಿಗೆ. ನೀವು ಬರ್ತೀರಾ ಬೇಕಾರೆ? ಯೂಟ್ಯೂಬಿಗೆ ರೆಕಾರ್ಡ್ ಆಯ್ತದೆ. ಬೇಕಾರೆ ಹೇಳಿ ಕಟ್ ಮಾಡ್ತೀನಿ, ಇಲ್ಲಾಂದ್ರೆ ಬರ್ತದೆ. ನಿಜ ಇದ್ರಲ್ಲಿ ಸುಮ್ಮನೆ ಈಗ ಹಂಗೆ ಹೋಗಿದ್ನಾ ಒಂದು ರೆಕಾರ್ಡ್ ಆಗೋದು. ಔಟ್ಲುಕ್ ಏನು ದೊಡ್ಡದಾಗಿ ಔಟ್ಲುಕ್ ಫೋಟೋದಲ್ಲಿ ನೋಡ್ರಿ FZ ಥರ ಕಾಣಿಸ್ತದೆ. ಸಿಂಪಲ್. CC 600cc. ಸೂಪರಾಗಿ ಕಾಣಿಸ್ತದೆ, ಚೆನ್ನಾಗಿದೆ. ಹಿಂಗೆ ಬರೋದ, ಕಿತ್ತೋಗಿರೋದ, ಹಿಂಗೆ ಬರೋದು ಬರಕೊಡ. ಹಿಂಗೆ ಮೆಕ್ಯಾನಿಕ್ ಹತ್ರ ತಗೊಂಡು ಫಿಟ್ ಮಾಡಿಸ್ಕೊಳ್ಳೋಣ. ಸೊ ಇವತ್ತು ಹಾಗೆ ಆ್ಯಕ್ಚುಲಿ ಇದು ಸೆಕೆಂಡ್ ಡೇ ಆಯಿತಾ, ನೆಕ್ಸ್ಟ್ ಡೇ ಸೊ ಇವತ್ತು ಹಾಗೆ ಒಂದು ರೌಂಡು ಕುಶಾಲನಗರ ಕಡೆ ಎಲ್ಲ ಹೋಗಿ ಬರೋಣ ಅಂತೇಳಿ ಹೊರಟೆ. ಸಂಡೇ ಅಲ್ಲ, ಯಾರು ಸಿಗ್ತಾರ ನೋಡ್ಬೇಕು ಹುಡುಗರು. ಮೀಟ್ ಗೀಟ್ ಮಾಡ್ಕೊಂಡು ಬರೋಣ ಅಂತೇಳಿ ಹೊರಟಿರೋದು. ಸೇಮ್ ಅದೇ ಟಿಪಿಕಲ್ ರೋಡು. ನಿಮಗೂ ನೋಡಿ ಬೋರ್ ಆಗಿರ್ಬೋದು, ನನಗೂ ತೋರಿಸಿ ಬೋರ್ ಆಗಿರ್ಬೋದು. ಮೊನ್ನೆ ಮಳೆ ಇತ್ತು, ಈಗ ನೋಡಿದ್ರೆ ಮಳೆ ಇಲ್ಲ. ಸೊ ವೆದರ್ ಹೇಗೆ ಅಂತಲೇ ಗೊತ್ತಾಗೋದಿಲ್ಲ ಗುರು. ಒಂದು ದಿನ ರೈನ್ ಫಾರೆಸ್ಟ್ ಆಗಿತ್ತು, ನೆಕ್ಸ್ಟ್ ದಿನ ಡೆಸರ್ಟ್ ಆದಂಗಿದೆ. ಈಗ ಸ್ವಲ್ಪ ಬೆಳಿಗ್ಗೆ ಒಂಚೂರು ಅನ್ಕಿದ್ದಷ್ಟೇ, ಅಥವಾ ಡ್ರಿಸಲ್ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ರೋಡೆಲ್ಲ ಒಂಥರ ಒತ್ತೆ ಆದಂಗೆ ಕಾಣಿಸ್ತಿದೆ, ತೇವಾಗಿ. ಮಳೆ ನಿಂತಿದ್ದು ಒಂದು ಲೆಕ್ಕದಲ್ಲಿ ಒಳ್ಳೇದೇ ಆಯಿತು. ಒಂದು ಸ್ವಲ್ಪ ಕಂಟ್ರೋಲ್ ಬೇಕಲ್ಲ. ಆಕಾಶ ಮೋಡ ತೂತಾದಂಗೆ ಮಳೆ ಬಿದ್ದರೆ ಏನಾಗಬೇಡ ಜನರ ಪರಿಸ್ಥಿತಿ. ಸೊ ಗುಡ್ಡೇಶ್ವರ ಬಂದು ತಲುಪಿದ್ದೀನಿ. ಹಾಗೆ ಮೇಲೆ ಕುಶಾಲನಗರ ಗಂಟೆ ಹೋಗಿ ಬರೋಣ. ಇದೊಂದು ಜಾಗ ಮಾತ್ರ ಹೆವಿ ತಲೆನೋವಿರೋ ಗುಡ್ಡೇಶ್ವರ ಕ್ರಾಸ್ ಆಗೋದು. ಏನು ವೆಹಿಕಲ್ಸು, ಹಾರಂಗಿ ಕಡೆಯಿಂದ ಬರೋರು, ಸಿದ್ದಾಪುರ ಕಡೆಯಿಂದ ಬರೋರು, ಮಡಿಕೇರಿ ಕಡೆಯಿಂದ ಬರೋರು, ಕುಶಾಲನಗರ ಕಡೆಯಿಂದ ಬರೋರು, ಎಲ್ಲರೂ ಒಂದೇ ಜಂಕ್ಷನ್, ಒಂದೇ ಸರ್ಕಲ್ಲು. ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ ಅಲ್ಲ, ಸುಮಾರು ದಿನ ಆಯ್ತು ಆ್ಯಕ್ಚುಲಿ. ಭಾರಿ ಅಪರೂಪಪ್ಪ. ನಿಸರ್ಗದ ಮನೆ ಹತ್ರ ಸ್ವಲ್ಪ ಜನ, ಗಾಡಿಗಳು ಕಮ್ಮಿ ಕಾಣಿಸ್ತಿದೆ. ಗೊತ್ತಿಲ್ಲ ಒಳಗಡೆ ಹೆಂಗಿರ್ಬೋದು ಅಂತ. ಎಷ್ಟು ಅಂಗಡಿಗಳಲ್ಲ ಗುರು. ನಾ ಸಣ್ಣನಿರ್ಬೇಕಾದ್ರೆ ಅಂಗಡಿ ಹೋಗ್ಲಿ ಗೇಟೇ ಇತ್ತಿಲ್ಲ ಇಲ್ಲಿ. ಯಪ್ಪ ಏನಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ಓವರ್ ರೇಟೆಡ್ ಗುರು ಅದೆಲ್ಲ. ನಾನು ಇಲ್ಲೇ ಇರೋ ಕಾರಣ ಹೇಳ್ತಿರೋದು, ಸಿಕ್ಕಾಬಟ್ಟೆ ಓವರ್ ರೇಟೆಡ್ ಅದು, ಎಕ್ಸ್ಟ್ರೀಮ್ ಲೆವೆಲ್ಲು. ಈಗ ಕಮ್ಮಿ ಜನ ಬರ್ತಾರೆ ಅಲ್ಲಿ, ಕಮ್ಮಿ ಕಲೆಕ್ಷನ್ ಆಯ್ತದ. ಅಪ್ಪ ಇನ್ನೊಂದ್ಸಲ ಟ್ರೈ ಮಾಡಲೇಬೇಕು ಗುರು. ಏನೇ ಹೇಳಿ, ಒಬ್ಬನೇ ಹೋಗ್ಬಿಟ್ರೆ ಸರಿಯಾಗಲ್ಲ. ಇನ್ನು ಯಾರ ಕರ್ಕೊಂಡು ಹೋಗ್ಲಿ ಅಂತಲೂ ಗೊತ್ತಿಲ್ಲ. ಫ್ರೆಂಡ್ಸ್ನ ಕರ್ಕೊಂಡು ಹೋಗೋಣ ಅಂದರೆ ಊರಲ್ಲಿ ಯಾರಿಲ್ಲ. ನೋಡೋಣ ಏನಾದ್ರು ವ್ಯವಸ್ಥೆ ಮಾಡೋಣ ಅದಕ್ಕೆ. ಈ ಬಾಲಕ್ಲವ ಹಾಕಿದರೆ, ಸೊ ಈ ಬಾಲಕ್ಲವ ಅಂದರೆ ಗೊತ್ತಿಲ್ದಿರೋರಿಗೆ ಇದೇ ಬಾಲಕ್ಲವ.
ಸೊ ವಾಲಕ್ಲವ್ ಹಾಕಿದರೆ ವ್ಲಾಗಲ್ಲಿ ಮಾತಾಡೋಕ್ಕೆ ನೀಟ್ ಆಗೋದಿಲ್ಲ, ಯಾಕಂದರೆ ಬಾಯಿನ ಮುಚ್ಚಿಟ್ಟಿರ್ತದಲ್ಲ, ಅದಕ್ಕೋಸ್ಕರ. ಬನ್ನಿ ಬನ್ನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ ಯಾವಾಗ ನೋಡಿದ್ರು. ಸ್ವಲ್ಪ ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ರೀ ಇದಕ್ಕೆ, ಚಾನೆಲ್ ಹೆಸರು ಅದು ಇದು ಅಂತ. ಜಾತ್ರೆ ಪಾತ್ರೆ ಎಲ್ಲ ಇಲ್ಲ, ಚಾನೆಲ್ ಹೆಸರಾದ್ರೂ ಕೊನೆ ಪಕ್ಷ. $5,000 RPM ಅಲ್ಲೆಲ್ಲ ರಾಕೆಟ್ ಇದು, ಭಯ ಆಗ್ಬಿಡ್ತದೆ. ಭಯ ಸ್ಪೀಡಿಗಲ್ಲ, ಬ್ರೇಕ್ ABS ಇಲ್ಲದೆ ಇರೋದಕ್ಕೆ ಭಯ ಆಗೋದು. ಕಂಟ್ರೋಲಿಂಗ್ ಗೊತ್ತಿದ್ರೆ ಏನು ತೊಂದರೆ ಇಲ್ಲ ಬಿಡಿ. ಕೈ ನೋವು ಬೇರೆ ಇವತ್ತು ನೆನ್ನೆಗಿಂತ ಜಾಸ್ತಿ ಆಗ್ಬಿಟ್ಟಿದೆ, ಫುಲ್ಲು ನೋವು. ಇದು ಏನೋ ಓಡಿಸ್ತಾ ಇದ್ದೀನಿ, ಓಡಿಸ್ಬೇಕು ಅಂತ ಹುಚ್ಚು, ಇದಕ್ಕೆ ಹುಚ್ಚು ಅಂತ ಹೇಳ್ಬೋದು ಆ್ಯಕ್ಚುಲಿ. ಕಿವಿ ಕಿತ್ತೋಗಂಗೆ ಹಾಡು ಹಾಕೊಂಡಿದ್ದೀನಿ. ನಾನು ಮಾತಾಡೋದು ನನಗೆ ಕೇಳಿಸ್ತಿಲ್ಲ, ಹೊರಗಡೆ ಇರೋರಿಗೆ ನನಗಿಂತ ಜೋರಾಗಿ ಮಾತು ಕೇಳಿಸ್ತಿರ್ಬೋದು. ಈಗ ಫಸ್ಟ್ K12 ಆಗಬೇಕು ಗುರು ಗಾಡಿ, ಮತ್ತೆ ಮಜಾ ಇರ್ತದೆ. ಹಾಗೆ ಒಂದು ಪಾರ್ಸಲ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿತ್ತು, ಹಾಗೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಒನ್ ವೇಲಿ. ಯಾಕಂದರೆ ಬ್ಲಾಕ್ ಮಾಡಿಟ್ಟಿದ್ದಾರೆ. ಈಗ ನನಗೆ ತಲೆ ಬಿಸಿ ಏನು ಹೇಳಿ, ಮಳೆ, ಕ್ಯಾಮರಾ, ಬ್ಯಾಗ್ ಬೇರೆ ತಗೊಂಡಿಲ್ಲ ನಾನು, ಸೊ ಅದೇ ತಲೆನೋವು. ಹೆಡ್ ಆನಿಗೆ ಹೋಗಿ ಬರೋಣ, ಹೆಲ್ಮೆಟ್ ಶಾಪಿಂಗ್. ಒಂದು ಕೀ ಚೈನ್ ತೊಗೊಳ್ಬೇಕು ನನ್ನ ಕೀಗೆ, ಬೈಕ್ ಕೀಗೆ. ಭಾರಿ ಕಷ್ಟ ಇಲ್ಲದ್ರೆ ಮೇಂಟೈನ್ ಮಾಡೋದು. ಸ್ಪೋರ್ಟ್ಸ್ ಎಲ್ಲ ನಡೆಸಿದರೆ ಕ್ರಿಕೆಟ್ ಮ್ಯಾಚ್ ಅನ್ಸುತ್ತೆ. ಮಳೆ ಶುರು ಆಯಿತು, ಮಾರ್ಚ್ ಶುರು ಆಯಿತು. ಈ ಡೈಲಾಗೆ ಯೋಚನೆ ಬರೋದು ಗುರು, ಮಳೆ ಬರ್ಬೇಕಾರೆ. ನೋಡಿ ಇಲ್ಲಿ ಮಳೆ ಇಲ್ಲ ಆಯ್ತಾ, ಮುಂದೆ ನೋಡಿ. ವಿಚಿತ್ರ ಗುರು ನೇಚರ್ ಅನ್ನೋದು. ಅದೊಂಥರ ಬೆಲ್ಟ್, ಅದು ಕ್ಲೌಡ್ ಬೆಲ್ಟು. ಇಲ್ಲೆಲ್ಲ ರೋಡ್ ಫುಲ್ ಹೋಗುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಗದ್ದೆ ಆಗ್ಬಿಟ್ರೆ ಅಂತ ನನ್ನ ಕತೆ ಮುಗೀತು ಅಂದ್ಕೊಳ್ಳಿ. ಅಲ್ಲಿಗೆ ಗೂಡಿ ಬೇರೆ ಹಾಕೊಂಡಿದ್ದೀನಿ. ಮನೆಗೆ ಹೋಗಿ ತಲುಪೋಷ್ಟರಲ್ಲಿ ಕೋಳಿ ಥರ ಆಗಿಡ್ತೀನಿ. ಸೊ ನಮ್ಮ ಹೆಡ್ ಆನ್ ಇಲ್ಲೇ ಇರೋದು, ಕರ್ಕೊಂಡೋಗ್ತೀನಿ ಬನ್ನಿ. ನಮಸ್ಕಾರ. ಹಾಂ, ಡೆಲ್ಲಿಯಿಂದ ತಗೊಂಡು. ಈಗ ನೋಡಿ ಬಿಸಿಲು ಹೆಂಗೆ ಹೊಡಿತಿದೆ ಅಂತ. ಈ ವೆದರ್ ಕತೆಗಳೇ ಅರ್ಥ ಆಗೋದಿಲ್ಲ ಗುರು. ಓವರ್ಟೇಕ್ ಮಾಡೋದಂತೂ ಭಯಂಕರ ದೊಡ್ಡ ತಲೆನೋವು ಕುಶಾಲನಗರದಲ್ಲಿ. ವೆಹಿಕಲ್ಸ್ ಅಲ್ವ ಮಾತ್ರ ಕೊಡಗಲ್ಲಿ, ಅಪ್ಪ ಸ್ವಲ್ಪ ಆದರೂ ಕಂಟ್ರೋಲ್ ಮಾಡಬೇಕು. ಇಲ್ಲ ಭಾರಿ ಕಷ್ಟ ಇದೆ ನಮ್ಮ ಜನಗಳಿಗೆ ಓಡಾಡೋದಲ್ಲ. ಹಂಗೆಲ್ಲ ಹೇಳಿ ಇದೆ ಕಾಡನಪ್ಪ ಮತ್ತೆ ಮತ್ತೆ ತೋರಿಸಿ ನಿಮಗೆ ಬೋರ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಈಗ ಬಂದು ರೆಕಾರ್ಡಿಂಗ್ ಆನ್ ಮಾಡ್ಕೊಂಡೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿಗಂಟ ಸ್ಟೇ ಟ್ಯೂನ್ಡ್. ಬಾಯ್, ಟೇಕ್ ಕೇರ್.